ನೀವಿವತ್ತು ಅನುಮಾನ ಪಟ್ಟಿರೋದು ಅವಳ ಮೇಲಲ್ಲ, ನನ್ನ ಮೇಲೆ. ನಾನು ಈ ಮನೆ ಬಗ್ಗೆ ಗಮನ ಕೊಡದೇ ಇದ್ರು ಅವಳಿ ಮನೆ ಬಗ್ಗೆ ಗಮನ ಕೊಡ್ತಿದ್ಲು. ಅಂತ ಅವಳ ಮೇಲೆ ಅನುಮಾನ ಪಟ್ಟು ಅವಳಿಗೆ ಅವಮಾನ ಮಾಡಿದ್ದೀರಾ. ಮತ್ತಿನ್ನೇನು, ನೀವು ಮಾಡಿರೋ ಅವಮಾನದಿಂದಾನೇ ಮನ್ಸಿಗೆ ಬೇಜಾರಾಗಿ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ಸುತ್ತೆ. ಮೊದಲೇ ಅವಳಿಗೆ ಈ ಊರು ಜಾಗ ಏನೂ ಗೊತ್ತಿಲ್ಲ, ಅಂಥದ್ರಲ್ಲಿ ಅದು ಇಂಥ ಹೊತ್ತಲ್ಲಿ. ಸ್ವಿಚ್ ಆಫ್ ಅಂತ ಬರ್ತಿದೆ. ಈಗ ಹೋಗಿ ಹುಡುಕ್ತೀನಿ, ಆಮೇಲೆ ಬಂದು ನಿಮ್ಮಿಬ್ರು ವಿಚಾರಿಸ್ಕೊಂತೀನಿ. ಇಲ್ಲ, ನಾನು ಹಿಂಗೆ ಇದ್ರೆ ಆಗೋದಿಲ್ಲ. ಯಾರಾದ್ರೂ ದುಡ್ಡಿಸ್ಕೊಂಡು ಮೊದಲು ನಾನು ಊರಿಗೆ ಹೋಗಿ ತಲುಪಿಡ್ಬೇಕು. ಯಾರು ಕಾಣಿಸ್ತಾನೆ ಇಲ್ವಲ್ಲ. ಇಷ್ಟೊತ್ತಿಗಾಗ್ಲೇ ಚಿಕ್ಕ ಯಜಮಾನ್ರು ಮನೆ ತಲುಪಿರ್ತಾರೆ. ನನ್ನ ಮನೆಯಲ್ಲಿ ಇಲ್ದೇ ಇರೋ ವಿಚಾರನೂ ಗೊತ್ತಾಗಿರುತ್ತೆ. ಇಷ್ಟೊತ್ತಿಗಾಗ್ಲೇ ಅವರು ನನ್ನ ಹುಡ್ಕೋದಕ್ಕೆ ಶುರು ಮಾಡಿರ್ತಾರೆ. ಇಲ್ಲ, ನಾನು ಅವ್ರ ಕೈಗೆ ಸಿಗ್ಬಾರ್ದು. ಮೊದಲು ನನ್ನ ಊರಿಗೆ ನಾನು ತಲುಪಬೇಕು. ಏಯ್, ಎಲ್ಲ ಹೋದ್ಲಿವಳು, ಇಷ್ಟು ಬೇಗ ಮಿಸ್ ಆಗೋದ್ಲು. ಅಮಿತಾ ಮೇಡಮ್ ಕೇಳಿದ್ರೆ ಏನೋ ಹೇಳೋದು. ನೀನ್ ಟೆನ್ಷನ್ ತಗೋಡ ಮಗ, ಈ ರೋಡಲ್ಲಿ ಸಿಗ್ಲ ಅಂದ್ರೆ ಮುಂದಿನ ರೋಡಲ್ಲಿ ಸಿಗ್ತಾಳೆ. ನಡಿ ನಡಿ, ನೀ ಗಾಡಿ ನಿಲ್ಸ್ಬೇಡ, ಮುಂದೆ ಹುಡ್ಕ ನಾ ಸಿಕ್ಕೇ ಸಿಗ್ತಾಳೆ. ಯಾಕೆ ಅಕ್ಕ ಇಷ್ಟೊಂದು ಟೆನ್ಷನ್ ಇದ್ಯಾ? ಮಯೂರಿ ಕಾಣಿಸ್ತಾ ಇದ್ರೆ ಟೆನ್ಷನ್ ಆಗದೆ ಇರುತ್ತಾ? ಏನಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಯ್ತು. ಎಲ್ಲದಕ್ಕೂ ನೀನೇ ಕಾರಣ. ನಾನೇಗೆ ಕಾರಣ ಆಗ್ತೀನಿ? ಮತ್ತಿನ್ನೇನು, ಪೊಲೀಸವ್ರಿಗೆ ಫೋನ್ ಮಾಡಿ ಕರ್ಸಿದ್ ನೀನೇ ಅಲ್ವಾ? ಅವ್ರು ಬಂದ್ರು, ಅವಳಿಗೆ ಅವಮಾನ ಆಯ್ತು, ಅವಳು ಮನೆ ಬಿಟ್ಟು ಹೋದ್ಲು. ಹೋದ್ರೆ ಹೋಗ್ಲಿ ಬಿಡಕ್ಕ, ಅವಳಿ ಮನೇಲಿದ್ದು ಏನ್ ಮಾಡ್ಬೇಕಾಗಿತ್ತು? ಏಯ್, ಇನ್ನೊಂದ್ಸಲ ಹೀಗೆಲ್ಲ ಮಾತಾಡಿದ್ರೆ ನನ್ ತಂಗಿ ಅನ್ನೋದನ್ನ ನೋಡದೆ 4 ಬಾರಿಸ್ಬಿಡ್ತೀನಿ. ಈ ಮನೇಲಿ ನಮ್ದು ನಮ್ಗೆ ಸಿಗ್ಬೇಕು ಅಂದ್ರೆ ಅವಳಿಲ್ಲಿ ಇರ್ಲೇಬೇಕು. ಅವಳು ಬದಲಾಗಿ ಬೇರೆ ಯಾರಾದ್ರೂ ಈ ಮನೆಗೆ ಸೊಸೆಯಾಗಿ ಬಂದಿದ್ರೆ ನಮ್ಮಿಬ್ರ ಪರಿಸ್ಥಿತಿ ಏನಾಗಿರ್ತಿತ್ತು ಅಂತ ಯೋಚನೆ ಮಾಡು. ಇದನ್ನೆಲ್ಲ ಯೋಚನೆ ಮಾಡೇ ಅಲ್ವಾ ತಾರ ಕೈಯಿಂದ ಅವಳು ಕುತ್ತಿಗೆಗೆ ತಾಳಿ ಬೀಳೋ ಹಾಗೆ ಮಾಡಿದ್ದು. ಅಕ್ಕ, ಅಣ್ಣ ಅವಳ ಹುಡ್ಕೊಬರಕ್ ಹೊರಗಡೆ ಹೋಗಿದ್ನಲ್ಲ, ಏನೋ ಮಾಡಿ ಕರ್ಕೊ ಬರ್ತಾನೆ ಬಿಡು. ಅವನು ಹುಡ್ಕೊಂಡ್ ಕರ್ಕೊಂಡ್ ಬರ್ತಾನೆ, ನನ್ ಟೆನ್ಷನ್ ಅದಲ್ಲ. ಅವಳು ಮತ್ತೆ ಈ ಮನೆಗೆ ವಾಪಸ್ ಬಂದ್ಮೇಲೆ ನಾವು ಅವಳು ಕೊಟ್ಟಿರೋ ಟಾರ್ಚರ್ನೆಲ್ಲ ತಾರಕಗೆ ಹೇಳಿದ್ರೆ ಅವನು ನಮ್ಮನ್ನ ಸುಮ್ಮನೆ ಬಿಡ್ತಾನ? ಖಂಡಿತ ಇಲ್ಲ, ಈ ಮನೆಯಿಂದ ಹೊರಗೆ ಓಡಿಸ್ತಾನೆ. ಎಲ್ಲಿದ್ಯಾ ಬಂಗಾರಿ ನೀನು? ನೀನ್ ಎಲ್ಲಾದ್ರೂ ಹೋಗೋದಕ್ಕಿಂತ ಮುಂಚೆ ಒಂದು ಫೋನ್ ಆದ್ರೂ ಮಾಡ್ಬೇಕಲ್ವಾ? ಎಷ್ಟು ಟ್ರೈ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ಛೇ,
ಬಸ್ 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 ಏನಾಯ್ತು? ಯಾರೋ ಹುಡುಗಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ. ನೋಡಿದ್ರೆ ಪ್ರಜ್ಞೆ ತಪ್ಪಿದ್ದಾಳೆ. ಪಾಪ ಹಳ್ಳಿ ಹುಡುಗಿ ಅನಿಸ್ತಾಳೆ.